ಇದೇ ಲೈನ್ ಆಫ್ ಕಂಟ್ರೋಲ್. ಆ ಕಚಡ ನನ್ನ ಮಕ್ಕಳು ಪಾಕಿಸ್ತಾನವರು ಅಲ್ಲಿಂದ ಹೆಂಗೆ ಹತ್ಕೊಂಬಂದು ಆ ಕಡೆಯಿಂದ ಇಲ್ಲಿ ಪೋಸ್ಟ್ಗಳನ್ನ ಮಾಡಿ ಇಲ್ಲಿ ಯುದ್ಧ ಮಾಡಿ ಸೀದಾ ಎದುರುಗಡೆ ಎನಿಮಿ ಪೋಸ್ಟ್ 1 ಖತರ್ನಾಕ್ ಹಳ್ಳಿ ರೀ. ಇದೇ ಕಟ್ಟ ಕಡೆಯ ಜಾಗ, ನಾವು ಬರೋಕ್ಕೆ ಸಾಧ್ಯ. ಇಲ್ಲಿಂದ ಮುಂದೆ ಹೋದರೆ ಪಾಕಿಸ್ತಾನ ಬಾರ್ಡ್ರು. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಸ್ಟಾಕ್ ಅನ್ನೋ ಒಂದು ಬಹಳ ಸುಂದರವಾದ ಲಡಾಖಿ ಹಳ್ಳಿಯಲ್ಲಿ. ಕನ್ನಡಿಗ ಇನ್ ಲಡಾಖ್ ಸ್ನೇಹಿತರ ಮನೆ, ತಾಶಿ ಬ್ರದರ್ ಮನೆಯಲ್ಲಿ ಅವರ ಕುಟುಂಬದ ಜೊತೆ ಬೆರೆತು ಅವ್ರ ಜೊತೆ ಊಟ ಮಾಡಿ, ಜೊತೆ ಸುತ್ತಾಡಿ, ಅವರ ಹಳ್ಳಿಯನ್ನು ನೋಡಿ ಇವೆಲ್ಲ ಮಾಡಿದ್ದು ಬಹಳ ವಿಶೇಷವಾದ ಅನುಭವ. ನಾನು ಉಳಿದಂತಹ ರೂಮ್ ಇದು. ಇಡೀ ದೊಡ್ಡ ರೂಮು, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಯಾಕಂದರೆ ರಾತ್ರಿದಂತೂ ಆಲ್ಮೋಸ್ಟ್ ನಡುಗೋ ಥರ ಫೀಲಿಂಗು. 3 ಬ್ಲ್ಯಾಂಕೆಟ್ ಕೊಟ್ಟಿದ್ರು, 1, 2, 3, ಒಟ್ಟು 3 ಬ್ಲ್ಯಾಂಕೆಟು. ಈಗ ಸಮಯ 9:20. ನಾವು ಹೊರಡ್ತಾ ಇದ್ದೀವಿ ಸ್ಟಾಕಿಂದ ಕಾರ್ಗಿಲ್ ಕಡೆಗೆ. ಭಾಳ ಐತಿಹಾಸಿಕ ಜಾಗ. ಜರ್ನಿ ತುಂಬ ಚೆನ್ನಾಗಿರುತ್ತೆ. ಜರ್ನಿ ಪೂರ್ತಿ ತೋರಿಸ್ತೀನಿ. ಹಾಗೆ ಕಾರ್ಗಿಲ್ ಕಥೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಇವತ್ತಿನ ಸುಂದರವಾದ ದಿವಸವನ್ನು ಶುರು ಮಾಡೋಣ. ಸ್ವಾಗತ. ಅದರ ತಾಶಿ ಕೂಡ ಬೆಳಗ್ಗೆ ರೆಡಿಯಾಗಿದ್ದಾರೆ. ಇದು ಫ್ರಿಡ್ಜ್ ಮ್ಯಾಗ್ನೆಟ್. ನಿಮ್ಮ ಫ್ರಿಡ್ಜ್ ಮೇಲೆ ಗ್ಲೋಬಲ್ ಕನ್ನಡಿಗ ಸದಾ ಇರಬೇಕು. ಹೌದು, ಹಾಕಿ ಎಲ್ಲ ಹಾಕ್ತಿರೋ. ಈಗ ಫ್ರಿಡ್ಜ್ ಅಲ್ಲಿ ಇರಲ್ಲ ಸರ್. ಮೇಲೆ ಇಲ್ಲಿ ದೊಡ್ಡ ಇದು ಡೈನಿಂಗ್ ಇದೆಲ್ಲ, ಅಲ್ಲಿ ಇದೆ ಟಾಪ್ ಅಲ್ಲಿ. ಓಕೆ, ಸೊ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನನ್ನ ಚಾನೆಲ್ ಕೂಡ ಸಿಗುತ್ತೆ. ಆ ಥರ ಮಾಡಿಸಿದ್ದೀನಿ. ಚಿಕ್ಕಪ್ಪ ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಜುಲೈ ಅವ್ರು ಚಿಕ್ಕಪ್ಪ ಅವರಂತೆ. ಇದು ನಮ್ಮ ಕಾರ್ಗೆ ಸ್ಟಿಕ್ಕರು. ಇವಾಗ ಹಾಕೋಣ ಆಚೆ ಹೋದ್ಮೇಲೆ. ತಿಂಡಿ ನೆನ್ನೆ ಮಾಡಿದಂತಹ ಕುಕ್ಕೀಸು, ಆಲೂ ಪರೋಟ, ಅಷ್ಟು ನಾರ್ದಿನ ಸ್ಕೂಲಿಗೆ ಬಿಟ್ಟು ನಾವು ಆಮೇಲೆ ಕಾರ್ಗಿಲ್ ಕಡೆ ಹೋಗ್ತೀವಿ ಇವತ್ತು. ಬಾಯ್ ಗಜೀನ್, ಬಾಯ್. ಬಾಯ್ ಗಜೀನ್. ನಾರ್ದೆ ಇವತ್ತು ಹೊಟ್ಟೆ ನೋವು ಅಂತ ಡೌ ಮಾಡ್ತಾ ಇದ್ದಂತೆ. ಅದಕ್ಕೆ ನೀನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಸ್ಕೂಲಲ್ಲಿ, ಇದೇ ತರ ಮಾಡ್ತಾ ಇದ್ರೆ ಸ್ಕೂಲ್ ಹೋಗ್ಲೇಬೇಕು ಅಂತ ಹೇಳಿದ ತಕ್ಷಣ ಪಟ ರೆಡಿಯಾಗಿ ಬಂದಂತೆ. ಹೊಟ್ಟೆ ನೋವು ಸರಿ ಹೋಯ್ತು. ಆಮೇಲೆ ಬ್ರದರ್ ಒಂದು ಒಳ್ಳೆ ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಇತ್ತೀಚಿನ ದಿವಸಗಳಲ್ಲಿ ಲೇ ಲಡಾಖಲ್ಲಿ ಕೂಡ ತುಂಬಾ ವ್ಯಸನಿಗಳು, ಅಂದ್ರೆ ಬಹಳ ವ್ಯಸನದ ಪದಾರ್ಥಗಳನ್ನ ಸೇವನೆ ಮಾಡಿ ಸಾವುಗಳು ಮತ್ತೆ ತುಂಬಾನೇ ಅಡಿಕ್ಷನ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವರು ಮಗನ ಸ್ಕೂಲಿಗೆ ಸೇರ್ಬೇಕಾದ್ರೆ ಅಲ್ಲಿ ಲಾಮ ಇರ್ತಾರಲ್ಲ, ನಮ್ಮಲ್ಲಿ ಇವಾಗ ಸ್ವಾಮೀಜಿ ಇರ್ತಾರೆ ಸ್ಕೂಲ್ಗಳಲ್ಲಿ, ಅಥವಾ ಈ ಕ್ರೈಸ್ಟ್ ಸ್ಕೂಲ್ಗಳಲ್ಲಾದರೆ ಅವರ ಮಾಂಗ್ಸ್ ಇರ್ತಾರೆ. ಇಲ್ಲಿ ಅದೇ ಥರನೇ ಬುದ್ಧಿಸ್ಟ್ ಮಾಂಗ್ಸ್ ಕಂಟ್ರೋಲ್ ಮಾಡ್ತಾರೆ. ಅವ್ರು ಕೇಳೋದಂತೆ ಮಗನಿಂದ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಅದಕ್ಕೆ ಮಗನ ಬಿಹೇವಿಯರ್ ಚೆನ್ನಾಗಿದ್ರೆ, ಒಳ್ಳೆ ಮಾನವನಾಗಿ ಅವ್ನ ಮೇಲೆ ಬಂದರೆ ಸಾಕು. ಅವನು ಓದಿ ಫಸ್ಟ್ ರ್ಯಾಂಕೇ ತಗೋಬೇಕು, ಹೈ ಎಕ್ಸ್ಪೆಕ್ಟೇಷನ್ಸ್ ಆ ಥರ ಏನೂ ಇಲ್ಲ. ಅವನು ಒಳ್ಳೆ ಮಾಡೆಲ್ ಸಿಟಿಸನ್ ಆಗಬೇಕು, ಅಷ್ಟು ಸಾಕು. ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಕಣ್ಣಾರೆ ಇತ್ತೀಚೆಗೆ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಮಕ್ಕಳೇ
ಈ ಥರ ವ್ಯಸನಿಗಳಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಅಂತ. ಈಗ ಇನ್ನೊಬ್ಬ ಹುಡುಗ ಬಂದಿದ್ದಾರೆ. ಅವ್ರ ಅಪ್ಪ ಫೇಮಸ್ ಸಿಂಗರ್ ಸರ್. ಹೌದಾ? ಲಡಾಖ್ ಸಿಂಗರ್. ವಾವ್ ಬ್ರೋ, sing us 2 lines please. Yes. My son will sing. No, you're the famous singer of Ladakh. Very famous. ಹೌದಾ? He also travels many countries, sir. Oh, Sir. wow, it's a pleasure sir, it's a pleasure to meet you. So ಈಗ ನಮ್ಮ brother, what is your full name sir? Sewang Phuntsok. So you perform all over the world? Many countries. All over the India. Okay. And, once outside India. Ladakhi songs? We do folk fusion, folk rocks. Oh, okay. Wow. That's amazing. ನಮ್ಮ ಬ್ರದರ್ ನಮಗೋಸ್ಕರ ಸ್ಪೆಷಲ್ ಲಡಾಖಿ ಸಾಂಗ್ ನ ಹಾಡ್ತಾರೆ, ಸಖತ್ತಾಗಿರುತ್ತೆ, ಕೇಳಿಸ್ಕೊಳ್ಳಿ. Okay, you want me to sing a Ladakhi? Yeah, of course Ladakhi. Okay. I want to sing one original song. Yeah. The song about the Ladakh. Okay. क्या गरा में उर्गनिल जमलियों की zukan Dingin pesterior de shezik chupelada Stestang lula tat poyor le jumlu jabros kyopkan Oh, stestang lula tat poyor le jumlu jabros kyopkan Garabing penajot de rolyans yan pelada Garabing penajot de rolyans yan pelada Kiki Sosa, lárgalo! Wow. What a beautiful voice you have. Huh? I've never heard a original song from a Ladakhi singer. So this is amazing, sir. Yeah, this was our original song from ಬಹಳ ಖುಷಿ ಆಯ್ತು. Please listen. I will show you some of his with traditional dress. We do with the full attire. Wow. How did you start singing? I was singing since class 5, so I was in a school choir, so from there I got... From the choir. Okay. Please do listen to Kannada songs. Sir, one Kannada song ಕಲ್ಸ್ಕೊಡಿ ನಮ್ಮ ಬ್ರದರ್ಗೆ. Kannada song is very, very beautiful Kannada language. So if you... Next time when we'll love to invite you to Bangalore. So do a Ladakhi Karnataka fusion. Sure. Huh? Sir. It's a pleasure, sir. Thank you for your time. Thank you. Take care. Okay. Bye. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹೊರಡ್ತೀವಿ. ನೀವೊಂದು ಮಿಲಿಟರಿ ಗಾಡಿ ನೋಡ್ತಾ ಇದ್ದೀರಾ. ಮಿಲಿಟರಿ ಗಾಡಿ ಕೆಳಗಡೆ ಚೈನ್ಗಳು ನೋಡ್ತಾ ಇದ್ದೀರಾ ನೋಡಿ. ಆ ಚೈನ್ಗಳು ಟೈರ್ಗೋಸ್ಕರ ಬಳಕೆ ಮಾಡ್ತಾರೆ ಚಳಿಗಾಲದಲ್ಲಿ. ಇಲ್ಲಿ ಫುಲ್ಲು ಐಸ್ ಆಗಿಬಿಟ್ಟಿರುತ್ತೆ, ಸ್ಕಿಡ್ ಆಗುತ್ತೆ ಗಾಡಿ. ಸ್ಕಿಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಚೈನ್ಗಳನ್ನ ಬ್ಯಾಕ್ 2 ವೀಲ್ಗಳಿಗೆ ಹಾಕ್ತಾರೆ, ಒಂದು ಫ್ರಂಟು ಒಂದು ಬ್ಯಾಕ್ಗೆ. ಇವಾಗ ನೆನಪಾಯ್ತು, ನಾವು ಕರೇನ್ ವ್ಯಾಲಿಗೆ ಹೋದಾಗ ಇದೇ ರೀತಿ ಒಂದು ಸಂದರ್ಭ ಒದಗಿ ಬಂದಿತ್ತು. ಇಂಡಿಯಾ ಪಾಕಿಸ್ತಾನ್ ಬಾರ್ಡರಲ್ಲಿ ಕಾಶ್ಮೀರಲ್ಲಿ ಕರೇನ್ ವ್ಯಾಲಿ ಅಂತ. ಹೌದು. ಅಲ್ಲಿ ಹೋಗ್ಬೇಕಾದ್ರೆ ಟಾಟಾ ಸುಮೋಗೆ ಫುಲ್ ಚೇಂಜ್ ಹಾಕಿದ್ರು. ಹೌದು. ಫುಲ್ ಐಸು ದಾರಿ. ಅಲ್ಲಿ ಸ್ನೇಹಿತರ ಜೊತೆಗೆ ಕೇರಂ ಬೋರ್ಡ್ ಆಡಿದೆ, ಸಖತ್ ಮಜಾ ಸಿಕ್ತು. ನಮ್ಮ ವಸೀಂ ಬಾಯ್ ಇದಾರಲ್ಲ ಇಲ್ಲಿ ನೋಡಿ, ಇವ್ರಿಗೆ ಕ್ರಿಕೆಟ್ ಅಂದರೆ ಎಷ್ಟು ಹುಚ್ಚು ಅಂದರೆ ಎಷ್ಟು ಟ್ರೋಫಿಗಳನ್ನ ಗೆದ್ದಿದ್ದಾರೆ ಇವ್ರ ಟೀಮ್ ನೋಡಿ ಇಲ್ಲಿ. ಯಪ್ಪ, ಈ ಲೆವೆಲ್ಗೆ ಹುಚ್ಚ. ಒಂದು ನೋಡಿ ಇದು ತಾಶಿ, ಇದು ರೀಸೆಂಟಾ ಹೆಂಗಿದೆ ನೋಡ್ರಿ ಇದು ಕಪ್ಪು. ಯಪ್ಪ, ಫುಲ್ ಮೆಟಲ್. ರೀಸೆಂಟ್ ಇದು ಮ್ಯಾನ್ ಆಫ್ ದ ಸೀರೀಸ್ ಗೆ ಬುಲೆಟ್ ಬೈಕ್ ಇತ್ತು. ಸೊ ಇಲ್ಲಿ ಲಡಾಖಲ್ಲಿ ಕ್ರಿಕೆಟ್ ಹುಚ್ಚು ಎಷ್ಟರ ಮಟ್ಟಿಗಿದೆ ಅಂತ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೆಲ್ಲೂ ನೋಡಿ, ಆಚೆ ಕಡೆ ಬಂದ್ರು ಕ್ರಿಕೆಟ್. ಸಿರ್ಫ್ ಇವ್ರು ಹಾರ್ದಿಕ್ ಪಾಂಡ್ಯ ತರ ಕಾಣ್ತಾರೆ. ಹೌದೌದು, ಪಾಂಡ್ಯ ಇರ್ತಾರೆ. ಏನ್ ಬ್ಯಾಟು, ಟ್ರೋಫಿ, ಕ್ರಿಕೆಟ್ ನೆಕ್ಸ್ಟ್ ಲೆವೆಲ್ ಇಲ್ಲಿ ಲಡಾಖಲ್ಲ. ಈಗ ನಾವು ಮೀಟ್ ಮಾಡಿದಂತಹ ಸನ್ಯಾಸಿ ಹೆಸರು ರಿಂಪೋಜೆ ಅಂತ. ಈ ಲಡಾಖ್ ರೀಜನಲ್ಲಿ ದಲೈ ಲಾಮಾಗೆ ಹೇಗೆ ರೆಸ್ಪೆಕ್ಟ್ ಮಾಡ್ತಾರೋ ಟಿಬೆಟಿಯನ್ಸು, ಅದೇ ರೀತಿ ಇಲ್ಲಿಯ ಬುದ್ಧಿಸ್ಟ್ಗಳು ಬಹಳ ರೆಸ್ಪೆಕ್ಟ್ ಮಾಡುವಂತಹ ಮಾಂಕು. ಅವ್ರು ಇವತ್ತು ಬೇರೆ ಕಡೆಯಿಂದ ಇಲ್ಲಿ ಬಂದು ಕೆಲವು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾಯಿದ್ರು. ನಮಗೂ ಸಿಕ್ಕಿ ನಮಗೂ ಬ್ಲೆಸ್ ಮಾಡಿದ್ರು. ಥ್ಯಾಂಕ್ ಯು. ಸೌದಿ ಅರೇಬಿಯಾ ದೇಶದಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಹೋದಾಗ ಅಲ್ಲಿ ಒಂದು ಜಿನ್ ಹಿಲ್ ಅಥವಾ ದೆವ್ವಭೂತಗಳ ಬೆಟ್ಟ. ಅಲ್ಲಿ ಹೆಂಗೆ ಅಂದರೆ ತಾನಾಗೆ ತಾನು ಗಾಡಿ ಆಫ್ ಮಾಡಿದ್ರು, ನ್ಯೂಟ್ರಲ್ ಇದ್ರೂ ಎಳ್ಕೊಂಡು ಸುಯ್ ಅಂತ ಹೊಟ್ಟೋಗ್ಬಿಡುತ್ತೆ. ಮತ್ತು ಮೇಲ್ಗಡೆ ಹತ್ಬೇಕಾದ್ರೆ ಏನು ಪುಷ್ಯ ಮಾಡಬೇಕಾಗಿಲ್ಲ, ತಾನಾಗೇ ಹೋಗ್ತಾ ಇತ್ತು. ಆ ಥರ
ಭಾಳ ವಿಚಿತ್ರವಾದ ಒಂದು ಮ್ಯಾಗ್ನೆಟಿಕ್ ಫೀಲಿಂಗ್ ಇರುವಂತಹ ಜಾಗವನ್ನು ತೋರಿಸಿದೆ ನಿಮಗೆ. ಅದೇ ರೀತಿ ಇಲ್ಲಿ ಲಡಾಖಲ್ಲಿ ಕೂಡ ಔಟ್ಸ್ಕರ್ಟ್ಸಲ್ಲಿ ಮ್ಯಾಗ್ನೆಟಿಕ್ ಹಿಲ್ ಅಂತ ಒಂದು ಜಾಗ ಇದೆ. ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಆನ್ ದ ವೇ ಟು ಆರ್ಯನ್ ಮತ್ತು ಕಾರ್ಗಿಲಲ್ಲಿ. ಹೇಗಿರುತ್ತೆ ಅಂತ ನೋಡೋಣ. ಸೊ ಈಗ ನಾವು ಸದ್ಯಕ್ಕೆ 11,123 ಫೀಟ್ ಅಬೌವ್ ಸಿ ಲೆವೆಲ್ ಇದ್ದೀವಿ, ಅಂದರೆ ತುಂಬಾ ಹೈ ಇದ್ದೀವಿ. ಇಲ್ಲಿ ಸರ್ ನೋಡಿ. ಹಾಂ, ಇಲ್ಲಿ ನಿಲ್ಲಿಸ್ಬೇಕಾ? ಇಲ್ಲಿ ಸ್ಟಾಪ್ ಮಾಡೋದು. ಓಕೆ, ಯಾರು ಹೇಳ್ತಾರೆ ಸರಿ, ಯಾರು ಹೇಳ್ತಾರೆ ಇದು ಸ್ಲೋಪ್ ಇದೆ, ಇದೆ ಏನು ಗ್ಯಾರಂಟಿ ಇಲ್ಲ ಸರ್. ಹಾಂ ಹಾಂ. ಈಗ ಗಾಡಿ ಆಫ್ ಮಾಡಿದ್ದೀವಿ. ಗಾಡಿ ಆಫ್ ಮಾಡಿದ್ದೀವಿ. ಹಾಂ, ಸೊ ತಾನಾಗಿ ಹೋಗ್ಬೇಕು ಗಾಡಿ. ಹೌದು, ಹೋಗ್ತದಿಲ್ಲ. ಹೋಗ್ತಾ ಇದೆ. ಆದರೆ ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ನೋಡಿ, ಏನೂ ಇಲ್ಲ, ಗಾಡಿ ನ್ಯೂಟ್ರಲ್ ಇದೆ. ಸ್ಲೋಪ್ ಇಲ್ಲ ಅಲ್ವಾ ಸರ್? ಈ ಥರ ಇದೆ, ಅಷ್ಟು ಸ್ಲೋಪ್ ಇಲ್ಲ. ಅಲ್ಲಿಂದ ಈ ಕಡೆ ಸ್ಲೋಪ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಹಿಲ್, ಗ್ರಾವಿಟಿಯ ಒಂದು ಚಮತ್ಕಾರ ಅಂತ ಕರಿಬೋದು. ಸ್ಟಾಪ್ ಮಾಡಿದೆ ಇಲ್ಲೂ ಇನ್ನೊಂದ್ಸರಿ ನೋಡಿ. ಮತ್ತೆ ಫುಲ್ ಬ್ರೇಕ್ ಔಟ್ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಏನಾಗುತ್ತೆ ನೋಡೋಣ, ಹೋಗುತ್ತಾ ಹೋಗಲ್ವಾ? ತಾನಾಗೆ ಹೋಗ್ಬೇಕು. ಇನ್ನೂ ಫುಲ್ ಇದು ಅಲ್ವಾ ಸರ್? ಅದಕ್ಕೆ ನೋಡಿ ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಸ್ಲೋಪ್. ಓಕೆ ಓಕೆ ಓಕೆ. ಸ್ವಲ್ಪ ಡೌನ್ ಥರ ಇದೆ, ಅಂದರೆ ತುಂಬ ಇಲ್ಲ, ಫ್ಲ್ಯಾಟ್ ಇದೆ ಆಲ್ಮೋಸ್ಟ್ ರೋಡು. ಹಿಂಗೆ ಹಿಂಗಿದೆ, ಆದರೂ ನೋಡಿ ತಾನಾಗೆ ಹೋಗ್ತದೆ ಮುಂದೆ. ಆಕ್ಸಿಲರೇಷನ್ ಇಲ್ಲ, ಏನೂ ಮಾಡ್ತಾ ಇಲ್ಲ. ಸೊ ಅದೇ ಗ್ರಾವಿಟಿಯ ಒಂದು ಚಮತ್ಕಾರ. ವಾವ್, ಎಂಥ ಅದ್ಭುತವಾದ ನೋಟ. ನಾವಿದ್ದೀವಿ ನಿಮ್ಮಿ ಅನ್ನೋ ಒಂದು ಜಾಗದಲ್ಲಿ. ಇಲ್ಲಿ ಝನ್ಸ್ಕಾರ್ ನದಿ ಸಿಂಧೂ ನದಿಯನ್ನು ಭೇಟಿ ಮಾಡುತ್ತೆ, ಮಿಲನಗೊಳ್ಳುತ್ತೆ. ಎರಡು ನದಿಯು ಬೇರೆ ಬೇರೆ ಕಲರ್ ಇರೋದು, ಎರಡೂ ಒಟ್ಟಿಗೆ ಮಿಕ್ಸ್ ಆದಾಗ ಅದರ ಒಂದು ಫೀಲಿಂಗೇ ಬೇರೆ. ಇಲ್ಲಿಂದ ಮುಂದಕ್ಕೆ ಬಾಲ್ಟಿಸ್ತಾನ್ ಮತ್ತು ಪಾಕಿಸ್ತಾನದ ಕಡೆ ಹೋಗಿ ಕಟ್ಟ ಕಡೆದಾಗಿ ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ ಈ ನದಿ ಇಡೀ ಲೇ ಲಡಾಖು, ಪಾಕಿಸ್ತಾನ, ಹಾಗೆ ಆ ಕಡೆ ಟಿಬೇಟಿಯನ್ ರೀಜನ್ಸು, ಮಾನಸ ಸರೋವರ ರೀಜನ್ಸು, ಆ ಕಡೆಗೆಲ್ಲ ಜೀವಾಳ. ಬಟ್ ಎಂಥ ಜಾಗ ರೀ, ನೋಡಿ ಹೆಂಗಿದೆ ಅಂತ. ಹಿಂಗೆ ಸೀದಾ ಹೋದರೆ ಈ ರೋಡಲ್ಲಿ ಝನ್ಸ್ಕಾರ್ ವ್ಯಾಲಿ ಕಡೆಗೂ ಹೋಗ್ಬೋದು. ಮತ್ತು ಆ ನೀರಿನ ಕಲರು, ಆ ಟರ್ಕ್ವಾಯ್ಸ್ ಗ್ರೀನ್ ಫೀಲಿಂಗು, ಇಲ್ಲಿಯ ರೋಡ್ಸು. ಈ ರೋಡ್ಸ್ನ ಸ್ಪೆಷಲಿ ಮಾಡೋದು BRO ಅಂತ. ಡಾಕ್ಟ್ರು ಬ್ರೋ ಅಲ್ಲ, BRO ಅಂದರೆ ನಮಗೆ ಬ್ರೋ ಅಂದರೆ ಡಾಕ್ಟ್ರ್ ಬ್ರೋ ನೆನಪಾಗ್ತಾರೆ. ಅದಕ್ಕೆ BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದ್ಬಿಟ್ಟು. ಅವರು ಈ ಥರ ಹೈ ಆಲ್ಟಿಟ್ಯೂಡಲ್ಲಿ ಮತ್ತು ಕಷ್ಟಕರವಾದ ರೋಡ್ಗಳನ್ನು ಬಾರ್ಡ್ರಸಲ್ಲಿ ಮಾಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದ. ಈಗ ಸದ್ಯಕ್ಕೆ ಆಲ್ಮೋಸ್ಟ್ ನಾವು 10,700 ಫೀಟ್ ಅಬೌವ್ ಸಿ ಲೆವೆಲ್ ಇದ್ದೀವಿ. ಈಗ ಒಂದು ಡೆಲ್ಲಿಗೆ ಹೋಲಿಸ್ಕೊಂಡ್ರೆ ಸರಿ ಸುಮಾರು 15 ಪಟ್ಟು ಮೇಲಿದ್ದೀವಿ ಡೆಲ್ಲಿಗಿಂತ, ಅಷ್ಟು ಎತ್ತರದಲ್ಲಿದ್ದೀವಿ. ಫೈನಲಿ ಅಕ್ಲಾಮೆಟೈಸ್ ಆಗಿದ್ದೀನಿ. 2-2.5 ದಿವಸ ತೊಗೊಂಡು ಇವಾಗ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ. ಇಷ್ಟು ದಿವಸ ಒಂಥರ ತಲೆ ಚಕ್ಕರು, ಒಂಥರ ಏನಾದ್ರು ಹೇಳಬೇಕು ಅಂದರೆ ಬಾಯಿಂದ ಹೊರಗೆ ಬರ್ತಾ ಇರಲಿಲ್ಲ, ಮಾತು ಊಟ ಸೇರ್ತಾ ಇರಲಿಲ್ಲ, ಈ ಥರ ಪ್ರಾಬ್ಲಮ್ಸ್ ಆಗೋದು. ಸೊ ಅದಕ್ಕೆ ಬಂದ ತಕ್ಷಣ ಏನು ಕೆಲಸ ಮಾಡೋಕ್ಕೆ ಹೋಗ್ಬಿಡಿ, ಒಂದು 2 ಡೇಸ್ ರೆಸ್ಟ್ ಮಾಡಿ ವ್ಯೂಸ್ನ ಎಂಜಾಯ್ ಮಾಡಿ ಆಮೇಲೆ ಸುತ್ತಾಡೋಕ್ಕೆ ಶುರು ಮಾಡಿ. ಇದು ಇಲ್ಲಿನ ಕತೆ, ನಿಮ್ಮಿಯ ಕತೆ. ಈಗ ಇಲ್ಲಿಂದ ನಾವು ಮುಂದೆ ಕಾರ್ಗಿಲ್ ಹಾಗೆ ಆರ್ಯನ್ ವ್ಯಾಲಿ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಗ್ಲೋಬಲ್ ಕನ್ನಡಿಗ ಸ್ಟಿಕ್ಕರು ನಿಮ್ಮೋ ವ್ಯೂ ಪಾಯಿಂಟಲ್ಲಿ, ಸಂಗಮ್ ವ್ಯೂ ಪಾಯಿಂಟಲ್ಲಿ ಸೇರಲಿದೆ. ಬನ್ನಿ, ನಮ್ಮ ತಾಶಿ ಬ್ರದರು ಅವ್ರ ಕೈಯಾರೆ ಅಂಟಿಸ್ಲಿದ್ದಾರೆ. ಈಗ ನಾವು ಬಂದು ತಲುಪಿದ್ದೀವಿ ನಿಮ್ಮು ಅನ್ನೋ ಒಂದು ಊರಿಗೆ. ಈ ಹಳ್ಳಿಯಲ್ಲಿ ಸಮೋಸ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಅಂಗಡಿಲಿ. ಒಂದು ಸಮೋಸ, ಒಂದು ಟೀ, ಒಂದು ಚಿಕ್ಕ ಬ್ರೇಕು, ಅದಾದಮೇಲೆ ಪ್ರಯಾಣ ಮುಂದುವರಿಯಲಿದೆ. ಈ ಆಲ್ಟಿಟ್ಯೂಡಲ್ಲಿ ಸದಾ ನೀರು ಕುಡಿತಾನೆ ಇರಬೇಕು, ಇಲ್ಲಾಂದರೆ ಡಿಹೈಡ್ರೇಷನ್ ಆಗ್ಬಿಡುತ್ತೆ, ತಲೆ ಸುತ್ತ ಬರುತ್ತೆ. ಟೀ ಕುಡಿಯೋ ಮುಂಚೆ ಎಲ್ಲದಕ್ಕಿಂತ ಮುಖ್ಯ, ಟೀ ಕುಡಿದಿದ್ರೂ ಪರವಾಗಿಲ್ಲ, ನೀರು ಕುಡಿಬೇಕು. ಫೇಮಸ್ ಸಮೋಸ ಚಾಟ್ ಬಂದಿದೆ ವಿತ್ ಟೀ. ಚಳಿ ಜಾಸ್ತಿ ಆಯಿತು, ಚಳಿ ಜಾಸ್ತಿ ಆಗಲಿ, ಏನೇ ತೊಂದರೆ ಆಗಲಿ, ನಮಗೆ ಯಾವತ್ತೂ ರಕ್ಷಣೆ ಕೊಡ್ತಾ ಇರೋದು ನಮ್ಮ ಕರುನಾಡಿನ ಬಾವುಟ. ಈ ಶಾಲನ್ನು ಕುತ್ತಿಗೆ ಹಾಕಿದ್ರೆ ಒಂದು ರೀತಿ, ಅದೇ ನೋಡಿ ಚಳಿಗಾಲಕ್ಕೆ ಏನು ಮಾಡ್ತೀನಿ ಅಂದರೆ ಕಿವಿ ಮುಚ್ಕೊಳ್ಳೋದಕ್ಕೆ ಗಾಳಿ ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದನ್ನೇ ಒಂದು ರೀತಿ ಕ್ಯಾಪ್ ಮಾಡ್ಕೊಂಬಿಡೋದು. ಕರ್ನಾಟಕದ ಕ್ಯಾಪು. ಸದಾ ನಮಗೆ ಕರ್ನಾಟಕನೇ ರಕ್ಷಣೆ. ಕನ್ನಡಿಗರೇ ನಮ್ಮ ಪ್ರೀತಿಯ ಬಂಧುಗಳು, ಲವ್ ಯು. ಈಗ ನಮ್ಮ ಕನ್ನಡ ರಥಕ್ಕೆ ತೈಲವನ್ನು ಹಾಕಿಸೋ ಸಮಯ. ಇದೊಂದು ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಇಲ್ಲಿ ಪೆಟ್ರೋಲ್ ಬೆಲೆ ಕೂಡ ಬಹಳ ಕಮ್ಮಿ, ಕೇವಲ 87 ರೂಪಾಯಿ ಪೆಟ್ರೋಲು. ವಾ ನಮ್ಮೂರಲ್ಲಿ ಹಂಗಿದ್ರೆ ಎಷ್ಟು ಚೆನ್ನಾಗಿರೋದು. ಸೊ 87 ರೂಪೀಸ್ ಪೆಟ್ರೋಲ್ ಹಾಕ್ಸ್ತಾ ಇದೀವಿ ಇವಾಗ. ನಾವು ಟ್ರಾವೆಲ್ ಮಾಡ್ತಾ ಇರುವಂತಹ ರಸ್ತೆ NH1 ಅಂದರೆ ಇಡೀ ದೇಶದ
ನಂಬರ್ 1 ಹೈವೇ, ಫಸ್ಟ್ ಹೈವೇ. ಈಗ ಬಾಕ್ಸು ಅನ್ನೋ ಊರ್ನ ಪಾಸ್ ಆಗ್ತಾ ಇದೀವಿ. ಇಲ್ಲಿನ ಬೆಟ್ಟಗಳು ಬಹಳ ಡಿಫ್ರೆಂಟ್ ಆಗಿ ಕಾಣುತ್ತೆ ನೋಡಿ. ಬೆಟ್ಟಗಳೆಲ್ಲ ಒಳ್ಳೆ ಹುತ್ತದ ರೀತಿಯಲ್ಲಿದೆ. ತಾಶಿ ಬ್ರದರು ನನ್ನ ಸ್ನೇಹ ಎಷ್ಟು ಮಧುರವಾಗಿ ಅಮರವಾಗಿದೆ ಅಂದರೆ, ನಮ್ಮದು ಒಂದು ಫ್ರೆಂಡ್ಶಿಪ್ ಸಾಂಗ್ ಇದೆ ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ದು. ಅದನ್ನು ಅವ್ರು ಹೇಳ್ಕೊಡ್ತಾ ಇದೆ. ಎಷ್ಟು ಬೇಗ ಕಲಿತಾರೆ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಅವರ ಕನ್ನಡ ಪ್ರೀತಿ ಮತ್ತು ಅಭಿಮಾನ. ಇವಾಗ ಫಸ್ಟ್ 2 ಲೈನ್ನ ಹಾಡ್ತಾರೆ, ಕೇಳಿಸ್ಕೊಳ್ಳಿ ಸರ್. ಈ ಸ್ನೇಹ ಅಮರವಾಗಿದೆ, ಮನಸಂದ ಮಂದಿರದಲ್ಲಿ ಮೂಡಿದೆ. ಹಾಡೊಂದಾನ ಹಾಡಿದೆ, ಗೆಳೆತನವೇ ಬದುಕ ನಡೆಸಿದೆ. ಈ ಸ್ನೇಹ ಅಮರವಾಗಿದೆ, ಮನಸೆಂದ ಮಂದಿರದಲ್ಲಿ ಮೂಡಿದೆ. ವರ್ಷದಲ್ಲಿ 10 ರಿಂದ 11 ದಿವಸ ಮಳೆ ಆಗುವಂತಹ ಪ್ರಾಂತ್ಯದಲ್ಲಿ ಒಂದು ದಿವಸ ಮಳೆ ನೋಡೋ ಭಾಗ್ಯ ನಮಗೂ ಕೂಡ ಸಿಗ್ತಾ ಇರೋದು ಬಹಳ ಖುಷಿಯ ವಿಚಾರ. ನಾವಿವಾಗ ಇದೀವಿ ಶ್ಯಾಮ್ ವ್ಯಾಲಿಲಿ. ಶ್ಯಾಮ್ ವ್ಯಾಲಿ ಸಖತ್ತಾಗಿದೆ. ಏನ್ ಡ್ರೈವ್ ಗುರು, ಸ್ವರ್ಗದಲ್ಲೇ ಗಾಡಿ ಓಡಾಡಿಸ್ತಾ ಇದೀವಿ ಅಂತ ಫೀಲಿಂಗ್ ಬರ್ತಾ ಇದೆ ನನಗೆ. ಈ ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ. ಹಾಡೊಂದಾನ ಹಾಡಿದೆ, ಗೆಳೆತನದೇ ಈ ಬದುಕ ನಡೆಸಿದೆ. ಈ ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ. ಹಾಡೊಂದಾನ ಹಾಡಿದೆ, ಗೆಳೆತನವೇ ಈ ಬದುಕ ನಡೆಸಿದೆ. ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು. ಸಾಗರದಂತಿರುವ ಈ ಗೆಳೆತನ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ. ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ. ನೋಡಕ್ಕೆ ಎಷ್ಟು ಸುಂದರವಾಗಿದೆ ಈ ರೋಡ್ಸ್, ಅಷ್ಟೇ ಡೇಂಜರಸ್ ನೋಡಿ. ಕಲ್ಲುಗಳಿದೆಯಲ್ಲ, ಮಳೆ ಬಿದ್ದಾಗ ದಬಾರ್ ಅಂತ ಬಂದೇ ಬಿಡುತ್ತಂತೆ ಮೇಲಿಂದ. ಅಂದ್ರೆ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಕಾರ್ ಓಡಿಸ್ತಾ ಇರ್ತೀರಾ, ಸಡನ್ ಆಗಿ ಇಡೀ ಬೆಟ್ಟನೇ ಬಂದು ರೋಡ್ ಕವರ್ ಆಗ್ಬಿಡ್ಬೋದು. ಅಥವಾ ಕ್ಲೌಡ್ ಬರ್ಸ್ಟ್ ಏನಾದ್ರು ಆದ್ರೆ ಇನ್ನೂ ಫುಲ್ಲು ನೀರು ಸಮೇತ ಹರಿದು ಬಂದ್ಬಿಡ್ಬೋದು. ಅಥವಾ ಮಧ್ಯ ಒಂದೊಂದು ದೊಡ್ಡ ದೊಡ್ಡ ಬಂಡೆಗಳು ಬಂದು ಕಾರ್ಗೆ ಅಥವಾ ಗಾಡಿಗೆ ಬಡಿದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಹೆಂಗಿದೆ ನೋಡಿ ಬಂಡೆ, ಲಿಟ್ರಲಿ ತುಟ್ಟ ತುದಿಯಲ್ಲಿ ನಿಂತಿದೆ. ಜಸ್ಟ್ ಚೂರಲ್ಲಾಡಿದ್ರು ಬಿದ್ದೋಗ್ಬಿಡುತ್ತೆ ಕೆಳಗಡೆಗೆ. ಮುಂಚೆ ಈ ರೀತಿ ರಸ್ತೆ ಇಲ್ಲಿ ಇರ್ಲಿಲ್ವಂತೆ. ಆದ್ರೆ ಒಂದ್ ವಿಚಾರ ನಾವು ಯೋಚನೆ ಮಾಡಬೇಕು, ಇದು ಎಷ್ಟು ಕ್ರಿಟಿಕಲ್ ರಸ್ತೆ ಅಂತ. ಏನಾದ್ರು ಚೈನಾ ಜೊತೆಗೆ ಪಾಕಿಸ್ತಾನ ಜೊತೆಗೆ ಯುದ್ಧ ಆದ್ರೆ ಇದೇ ರಸ್ತೆನ ನಮ್ಮನ್ನ ಕಾಪಾಡೋದು. ಎಲ್ಲ ಮಿಲಿಟರಿ ಮೂವ್ಮೆಂಟ್ಸ್ಗೆ, ವೆಹಿಕಲ್ಸ್ಗೆ, ಪ್ರತಿಯೊಂದಕ್ಕೂ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿಂದ ಎಕ್ವಿಪ್ಮೆಂಟ್ಸ್ ತರಕ್ಕೆ ಆಗಲ್ಲ. ಆಲ್ರೆಡಿ ಸಿಕ್ಕಾಬಿಟ್ಟೆ ಪ್ರೊಟೆಕ್ಷನ್ ಇದೆ ಅಲ್ಲಿ. ಆದ್ರೂ ಸಪ್ಲೈಸ್ ಬೇಕೇ ಬೇಕಾಗುತ್ತೆ. ಸಪ್ಲೈಸ್ ಹೆಂಗ್ ಬರೋಕ್ಕಾಗತ್ತೆ? ಒಂದು ಏರ್ಕ್ರಾಫ್ಟ್ ಮೂಲಕ, ಇನ್ನೊಂದು ದೊಡ್ಡ ದೊಡ್ಡ ವಿಚಾರಗಳು, ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಎಲ್ಲ ರೋಡಲ್ಲೇ ತರಬೇಕು. ಅದಕ್ಕೋಸ್ಕರ ನೋಡಿ ಹೆಂಗ್ ಮಾಡಿದ್ದಾರೆ ರೋಡು. ಲಾಸ್ಟ್ ಕೆಲವು ವರ್ಷಗಳಲ್ಲಿ ತುಂಬಾನೇ ಇಂಪ್ರೂವ್ ಆಗಿದೆ ಅಂತೆ. ನಾವೊಂದು ಮಿಲಿಟರಿ ಝೋನ್ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ಎಷ್ಟು ಸುಂದರವಾದ ಲೊಕೇಶನ್ ನೋಡಿ. ಅಲ್ಲಿ ಆರ್ಟಿಲರಿಯ ಗನ್ಸ್ ನ ಎಲ್ಲಿಟ್ಟಿದ್ದಾರೆ ಅಂತ. ಲಡಾಖಲ್ಲಿ ಇನ್ನೊಂದು ಬಹಳ ಅಡ್ವೆಂಚರಸ್ ಜರ್ನಿ ಅಂದ್ರೆ ಬೈಕ್ ಟ್ರಿಪ್ ಮಾಡೋದು. ಬೈಕ್ಗಳಲ್ಲಿ ಸಾಕಷ್ಟು ಸವಾರರು ಗ್ರೂಪ್ಸ್ ಮಾಡ್ಕೊಂಡ್ ಬರ್ತಾರೆ. ಈ ರೀತಿ ಒಬ್ರು ಇಬ್ರು ಆ ಥರ ಒಬ್ರಿಂದ ಒಬ್ರು ಕೂತ್ಕೊಂಡು ಸೋಲೋ ರೈಡಿಂಗು ಈ ಥರ ಇಡೀ ಲಡಾಖ್ನ ರೈಡ್ ಮಾಡಿ ಎಂಜಾಯ್ ಮಾಡ್ತಾರೆ. ಸಮಯ 3:12 ನಾವು ಬಂದು ತಲುಪಿದ್ದೀವಿ ಕಾಲ್ಸ್ತಿ ಅನ್ನೋ ಒಂದು ಊರಿಗೆ. ಇದು ಲೇ ಮತ್ತು ಕಾರ್ಗಿಲ್ ಎಕ್ಸಾಕ್ಟ್ಲಿ ಮಧ್ಯ ಇರುವಂತಹ ಒಂದು ಊರು. ಎಲ್ಲರೂ ಊಟಕ್ಕೆ ನಿಲ್ಲಿಸ್ತಾರಂತೆ. ಸೊ ನಾವು ಊಟಕ್ಕೆ ನಿಲ್ಲಿಸ್ತಾ ಇದ್ದೀವಿ. ತುಂಬ ಹಸುವಾಗ್ತಾ ಇದೆ.
ಇಲ್ಲಿ ಜಾಸ್ತಿ ಪಂಜಾಬಿ ಆಪ್ಷನ್ಸು ಮತ್ತು ನಾರ್ತ್ ಇಂಡಿಯನ್ ಆಪ್ಷನ್ಸು. ನಾನು ಕೇಳ್ತಾ ಇದ್ದೆ ಟ್ರೆಡಿಷ್ನಲ್ ಲಡಾಖಿ ಊಟ ತಿನ್ನಿಸಿ ನನಗೆ, ಇಲ್ಲಿಗೆ ಬಂದಿನಿ ಲಡಾಖಿಗೆ, ಬರೀ ಲಡಾಖ್ ಊಟ ಮಾತ್ರ ಮಾಡೋಕ್ಕೆ ಇಷ್ಟ ಅಂತ. ನೋಡೋಣ ಏನು ಬೆಸ್ಟ್ ಸಿಗುತ್ತೋ ಅದನ್ನು ತಿಂದ್ಕೊಂಡು ಬೇಗ ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು. ಒಂದು ರಾಜ್ಮಾ ಚಾವಲ್, ಒಂದು ದಾಲ್ ಚಾವಲ್ ಆರ್ಡ್ರ್ ಮಾಡಿದ್ದೀವಿ, ಜೊತೆಗೆ ಸಲಾಡ್ ಕೊಟ್ಟಿದ್ದಾರೆ. ಊಟ ಆಯಿತು. ಇಲ್ಲಿ ಬೆಳೆಯುವಂತಹ ಏಪ್ರಿಕಾಟ್ ಏನಾ ಸರ್, ಡ್ರೈಡ್ ಏಪ್ರಿಕಾಟ್ಸ್ ಬಹಳ ಫೇಮಸ್ ಇಲ್ಲಿ. ಈಗ ಏಪ್ರಿಕಾಟ್ ಬ್ಲಾಸಮ್ ಸೀಸನ್ನು. ಈ ಒಂದು ಜಾಗ, ಈ ರೋಡ್ಗಳನ್ನು ನಾವು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು ಅದರ ಹಿಂದೆ ಇರುವಂತಹ ಕಷ್ಟವನ್ನು, ರಿಸ್ಕನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಮೇಲೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ. ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ, ಎಂಥ ಜಾಗದಲ್ಲಿ ಲಿಟ್ರಲಿ ವರ್ಟಿಕಲ್ ಡ್ರಾಪ್ ಇದೆ. ಅಲ್ಲಿಂದ ಹಿಂಗೆ ಬಿದ್ದರೆ ಸೀದಾ ಪಾತಾಳ. ಅಂಥ ಜಾಗದಲ್ಲಿ ಬೆಟ್ಟವನ್ನು ಕೊರೆದು ಕೋಟಿ ರೂಪಾಯಿ ಕೊಟ್ಟರು ನಾವು ಕೆಲಸ ಮಾಡಲ್ಲ. ಅಂಥ ಜಾಗದಲ್ಲಿ ಇವ್ರುಗಳು ಕೆಲಸ ಮಾಡಿ ರೋಡ್ಗಳನ್ನ ಮಾಡ್ತಾಯಿದ್ದಾರೆ. ಎಲ್ಲ ಕಾರ್ಮಿಕರಿಗೂ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್. ವಾವ್! ಮತ್ತು ಈ ಬೆಟ್ಟ ಗುಡ್ಡ ಹೆಂಗಿದೆ ನೋಡಿ, ಕಲರು ರೇನ್ಬೋ ಬೆಟ್ಟಗಳು, ಒಂದೊಂದು ಕಡೆ ಒಂದೊಂದು ರೀತಿಯ ಪೇಂಟಿಂಗ್ ಮಾಡ್ದಂಗಿದೆ. ಎಂಥ ಅಮೋಘವಾದ ಜಾಗ. ಸುಸ್ಸುಗೆ ಅರ್ಜೆಂಟ್ ಆದಾಗ ಗಾಡಿ ನಿಲ್ಲಿಸಿ ಅರ್ಜೆಂಟಾಗಿ ಓಡೋಗೋದು ಸರ್ವೇ ಸಾಮಾನ್ಯ. ಆದರೆ ಸುಸ್ಸು ಮಾಡೋದಕ್ಕೂ ಒಂದು ವ್ಯಾಲ್ಯೂ ಬೇಕು ಅಂದರೆ ಇಂಥ ಲೊಕೇಶನಲ್ಲಿ ಗಾಡಿಯನ್ನು ನಿಲ್ಲಿಸಬೇಕು. ನೋಡಿ, ಇಲ್ಲಿ ಪರ್ವತಗಳ ನಡುವೆ ಇರುವಂತಹ ಟಾಯ್ಲೆಟು. ಈ ಬೆಟ್ಟದ ನಡುವೆ ನನಗೆ ಕಣ್ಣು ಒಂದು ಕಡೆ ಬಿತ್ತು ನೋಡಿ. ಇಲ್ಲಿ ಗಣೇಶ ವಿಘ್ನ ವಿನಾಶಕನ ರೀತಿಯಲ್ಲಿ ಬಂಡೆಕಲ್ಲು. ವಾವ್! ಇಲ್ಲಿಂದಲೇ ದರ್ಶನ ಮಾಡ್ತಾ ಇದ್ದೀವಿ, ಯಾಕೆಂದರೆ ಇಲ್ಲಿ ಇಳಿಯಂಗಿಲ್ಲ, ಇದು ಮಿಲಿಟರಿ ಝೋನು. ಗಣಪತಿ ಬಪ್ಪ ಮೋರೆಯ, ಮಂಗಳಮೂರ್ತಿ ಮೋರೆಯ. ಬನ್ನಿ ಸ್ವಾಗತ. ಪರ್ವತಗಳ, ಹಿಮ ಪರ್ವತಗಳಿಂದ ಹರಿದು ಬರ್ತಾ ಇರುವಂತಹ ಗ್ಲೇಷಿಯರ್ ನೀರಿದು ಪ್ಯೂರೆಸ್ಟ್ ಫಾರ್ಮು. ನಾವೇನು ಮಿನರಲ್ ವಾಟರ್ ಅಂತ ಕರಿತೀವಲ್ಲ, ಇದು ನಿಜವಾದ ಮಿನರಲ್ ವಾಟರು. ವಾವ್! ಇದು ಮೇಲಿಂದ ಹರ್ಕೊಂಡ್ಬರ್ತಾ ಇದೆ ಪರ್ವತಗಳಿಂದ, ಹಂಗೆ ಇಳ್ಕೊಂಡು ಕೆಳಗಡೆ ನದಿ ಕಡೆ ಹೋಗ್ತಾ ಇದೆ. ಆಲ್ಮೋಸ್ಟ್ ನಾವು ಇವಾಗ ಪಾಕಿಸ್ತಾನದ ಬಾರ್ಡರ್ ಹತ್ತತ್ರ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಕಡೆ ಹೆವಿ ಚೆಕ್ಕಿಂಗು, ಮಿಲಿಟ್ರಿ ಚೆಕ್ ಪಾಯಿಂಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ತುಂಬ ಚೆನ್ನಾಗಿದೆ. ಇದು ಮಾತ್ರ ನೀರು ಕುಡಿಯೋಣ, ಇದು ಹೆಂಗಿರುತ್ತೆ ನೋಡೋಣ. ಜೀವನ ಪಾವನ. ಒಮ್ಮೆ ಗಮನಿಸಿ ಸರಿಯಾಗಿ ಎಷ್ಟು ಬೆಟ್ಟಗಳನ್ನ ಕೊರೆದು ಈ ರೋಡನ್ನು ಮಾಡಲಾಗಿದೆ ಅಂತ. ಬಲಭಾಗದಲ್ಲಿ ಸಂಪೂರ್ಣವಾಗಿ ದೊಡ್ಡ ಬಂಡೆಗಳು ಅದನ್ನು ಕೊರೆದು ಮಾಡಿರೋದು ರೋಡು. ಎಡಭಾಗದಲ್ಲಿ ಸಿಂಧೂ ನದಿ, ಜನ್ಸ್ಕರ್ ನದಿ ಸೇರಿ ಹೀಗೆ ಹತ್ಕೊಂಡು ಹೋಗ್ತಾ ಇದೆ. ನಾವಿವಾಗ ಥಾ ಅನ್ನೋ ಒಂದು ಹಳ್ಳಿಯನ್ನು ಪಾಸ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಫುಲ್ ಶಾಕ್ ಆಗ್ತಿದ್ದೀವಿ. ಯಪ್ಪ, ಹೆಂಗಿದೆ ರೀ ಈ ರೋಡು, ಹೇಗಿದೆ ಅಂತ. ಅಯ್ಯೋ ಎಷ್ಟು ಚಿತ್ರ ಇದೆ. ಅಪ್ಪಿತಪ್ಪಿ ಏನಾದ್ರು ಬಿದ್ದೋಗ್ಬಿಟ್ರೆ ಕತೆ ಏನಿದ್ರು. ಅಯ್ಯಯ್ಯೋ, ತಾಶಿ ನಗ್ತಾ ಇದಾರೆ. ಯಾಕೆ ತಾಶಿ ನಗ್ತಾ ಇದ್ದೀರಾ? ಬಿದ್ದೋಗ್ಬಿಟ್ರೆ ಆದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಬಿದ್ದೋಗ್ಬಿಟ್ರು ಸಬ್ಸ್ಕ್ರೈಬ್ ಮಾಡ್ಬೇಕು ಚಾನಲ್ಗೆ. ನಾವು ಇರ್ಲಿಲ್ಲ ಅಂದ್ರೆ ಸರ್, ಅಂದ್ರೆ ಗ್ಲೋಬಲ್ ಕನ್ನಡಿಗ ಅನ್ನೋದು ಅಥವಾ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸು ಎಷ್ಟು ಒಂದು ಹೊಸ ವಿಷಯಗಳನ್ನ ತೋರಿಸೋದಿಕ್ಕೆ ಹರಸಾಹಸ ಪಡ್ತಾರೆ. ನಿಮಗೆ
ಎಲ್ರಿಗೂ ಯಾರ್ಯಾರು ಕಷ್ಟಪಟ್ಟಿರೋ ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಿ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ. ಅವ್ರಿಗೂ ಖುಷಿ ಆಗುತ್ತೆ, ಅವ್ರು ಹಾಕಿದ ಎಫರ್ಟ್ಗೆ ಒಂದು ಖುಷಿ. ಕರೆಕ್ಟ್. ಇಲ್ಲಿ ಹಣ ಗಿಣ ಈ ಥರ ಜಾಗಕ್ಕೆಲ್ಲ ಬರೋಕ್ಕೆ ಹಣ ಮಾತ್ರ ಮೋಟಿವೇಶನ್ ಇರೋದಾದರೆ ಯಾರೂ ಮಾಡಲ್ಲ ಇದು. ಯಾಕಂದರೆ ಹೈ ರಿಸ್ಕ್, ತುಂಬಾ ರಿಸ್ಕಿ. ಸಿಂಧು ಘಾಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಒಮ್ಮೆ ಇಲ್ಲಿ ನೋಡಿ ಬ್ರಿಡ್ಜ್ ಹೇಗಿದೆ ಅಂತ. ಆ ಬ್ರಿಡ್ಜನ್ನು ಎಕ್ಸ್ಪ್ಲೋರ್ ಮಾಡಿ ಬರೋಣ ಬನ್ನಿ. ಮೊದಲ ಪ್ರಶ್ನೆ ಹುಟ್ಟೋದು, ಈ ಬ್ರಿಡ್ಜ್ ಯಾಕೆ ಮಾಡಿದ್ದಾರೆ, ಆ ಕಡೆ ಯಾರಿದ್ದಾರೆ ಅಂತ. ನನ್ನ ಊಹೆ ಪ್ರಕಾರ ಅಲ್ಲಿ ಏಪ್ರಿಕಾಟ್ ಮರಗಳೆಲ್ಲ ಕಾಣಿಸ್ತಾ ಇದೆ, ಮತ್ತು ಇನ್ನೂ ಸಾಕಷ್ಟು ಮರ ಗಿಡ ಕಾಣಿಸ್ತಾ ಇದೆ. ತೋಟ ಮಾಡಿರಬೇಕು. ಮತ್ತು ಹಾಗೆ ಅಲ್ಲಿ ನೋಡಿ, ಅಲ್ಲೂ ಕೂಡ ವಿದ್ಯುತ್ ಶಕ್ತಿಯನ್ನು ನೀಡಲಾಗಿದೆ. ಮೋಸ್ಟ್ಲಿ ಅಲ್ಲಿಂದ ಒಂದು ಪುಟ್ಟ ಹಳ್ಳಿನೋ ಏನೋ ಇರಬೇಕು ಅಂತ ಒಂದು ಊಹೆ ಮಾಡ್ತಾ ಇದ್ದೀನಿ. ಹ್ಯಾಂಗಿಂಗ್ ಬ್ರಿಡ್ಜನ್ನ ಯಾವ ರೀತಿ ಎಳೆದು ಕಟ್ಟಲಾಗಿದೆ ಅಂತ ಇಲ್ಲಿ ನೋಡ್ಬೋದು. ಇಡೀ ಬ್ರಿಡ್ಜ್ ನಿಂತಿರೋದು ಈ ಒಂದು ಕಬ್ಬಿಣದ ಸಲಾಕೆಗಳಿಂದ ಎಳೆದು ನಟ್ಟು ಬೋಲ್ಟ್ ಹಾಕಿ ಒಳಗೆ ಕಟ್ಟಿದ್ದಾರೆ. ಈ ಕಡೆನೂ ಅಷ್ಟೇ, ಅಲ್ಲೊಂದು, ಮತ್ತು ನೋಡಿ ಈ ಕಡೆನೂ ನೋಡ್ಬೋದು ಯಾವ ರೀತಿ ಮಾಡಲಾಗಿದೆ ಬ್ರಿಡ್ಜ್ನ ಅಂತ. ವಾಹ್. ಎಂಥ ಜಾಗ ರೀ, ಎಂಥ ಬ್ರಿಡ್ಜು, ಯಾರು ಕಟ್ಟಿದ್ರು ನಮಸ್ಕಾರ ಅವ್ರಿಗೆ. ಮರದ ಬ್ರಿಡ್ಜು, ಸಂಪೂರ್ಣವಾಗಿ ಮರದಲ್ಲಿ ಕಟ್ಟಿರೋದು. ಅಯ್ಯೋ ಅಲ್ಲಾಡುತ್ತೆ ಹಿಂಗೆ ಗಾಳಿ ಹಿಂಗೆ ನೋಡಿ, ಗಾಳಿ ಹಿಂಗೆ ಬರ್ತಾ ಇದೆ. ಬ್ರಿಡ್ಜು ಹ್ಯಾಂಗಿಂಗ್ ಬ್ರಿಡ್ಜ್ ಆಗಿರೋದ್ರಿಂದ ಬರೀ ಬ್ಯಾಲೆನ್ಸಿಂಗ್ ಮೇಲೆ ನಿಂತಿರೋದು. ಯಾರಿಗೂ ಇದನ್ನು ಮುರಿದಾಕಿರೋದು ನೋಡಿ, ಇದ್ರ ಮೇಲೆ ಆಣಿ ಹೊಡೆದು ನಿಲ್ಲಿಸಿಯಾರೆ. ಓಪನ್ ಆಗ್ಬಿಟ್ಟಿದೆ ಈ ಜಾಗ, ಹುಷಾರಾಗಿರ್ಬೇಕು. ಬ್ರದರ್ ಬೇಕೇ ಬೇಕು ಅಂತ ಅಲ್ಲಾಡಿಸ್ತಾ ಹೋಗ್ತಾ ಇದ್ದಾರೆ. ಕಾರ್ಕೋನ್ ವಿಲೇಜ್ನ ದಾಟ್ತಾ ಇದ್ದೀವಿ. ಇವತ್ತು ರಾತ್ರಿ ಇಲ್ಲೇ ನಮ್ಮಷ್ಟೇ. JNK ಟೂರಿಸಮ್ ಅಂತ ಇತ್ತು ಬೋರ್ಡಲ್ಲಿ. ಹಿಂದೆ ಲಡಾಖು JNK ಅಂಡರೇ ಇತ್ತು. ಈಗ ಸಪರೇಟ್ UT ಅಥವಾ ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಇನ್ನು ಸಾಕಷ್ಟು ಜಾಗದಲ್ಲಿ ಬೋರ್ಡ್ಗಳು ಕೂಡ ಚೇಂಜ್ ಆಗಿಲ್ಲ. ಇಲ್ಲಿಂದ ಪಾಕಿಸ್ತಾನದ ಗಡಿ ಕೇವಲ 15 ಕಿಲೋಮೀಟ್ರು. ಆ ಕಡೆಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನು ಸಿಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮ ಕನ್ನಡದವರು ಇನ್ನೊಬ್ಬ ಕನ್ನಡಿಗನ ಪರಿಚಯ ಮಾಡಿಸ್ತಾ ಇದ್ದಾರೆ. ಲಡಾಖ್ ಕನ್ನಡಿಗ ಕಾರ್ಕೋನ್ ಹಳ್ಳಿಯಲ್ಲಿ. ಬ್ರದರ್, ನಿಮ್ಮ ಹೆಸರೇನು? ನನ್ನ ಹೆಸರು ಸ್ತನ್ಭಾಗಿ ಅಲ್ಸನ್. ಅಬ್ಬಾ ಹೇಳಿ ನಿಮ್ಮ ಬಗ್ಗೆ, ಹೇಳಿ. ನಿಮ್ಮ ಊರು ಎಲ್ಲಿ? ಇದೇ ಊರವರ ನೀವು? ನಾವು ಇದೇ ಊರು. ಈ ಊರು ನಾವು ಗರ್ಕೋನು. ಹಾಂ ಹಾಂ, ಆರ್ಯನ್ ವ್ಯಾಲಿಯಲ್ಲಿ. ಆರ್ಯನ್ ವ್ಯಾಲಿಲಿ. ಓಕೆ, ಭಾಳ ಖುಷಿ ಆಯ್ತು ರೀ. ನೀವು ಮೈಸೂರಲ್ಲಿ ಓದಿದ್ದಾ? ಮೈಸೂರಲ್ಲಿ. ಎಷ್ಟು ವರ್ಷ ಇದ್ರಿ? 10 ವರ್ಷ. 10 ವರ್ಷ. ಓ, ಬೊಂಬಾಟ್ರಿ. ಖುಷಿ ಆಯಿತು ಕೇಳಿ. ನೀವು ಕನ್ನಡ ಮಾತಾಡೋದನ್ನು ಇಷ್ಟು ದೂರ ಪಾಕಿಸ್ತಾನದ ಗಡಿಯಲ್ಲಿ ಕನ್ನಡವನ್ನು ಇಲ್ಲಿಯ ಲೋಕಲ್ ಬಾಯಲ್ಲಿ ಕೇಳಿ ಬಹಳ ಖುಷಿ ಆಯಿತು. ಜೈ ಕರ್ನಾಟಕ. ಥ್ಯಾಂಕ್ ಯು. ಜೈ ಕರ್ನಾಟಕ. ಏನು ನೋಡ್ತಾ ಇದ್ದೀರಿ, ಸೆಕ್ಟರ್ಸ್ ಎಲ್ಲ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ತುಂಬಾ ತೊಂದರೆಗೆ ಒಳಗಾದಂತಹ ಜಾಗಗಳು. ಇಲ್ಲೂ ಕೂಡ ಅಟ್ಯಾಕ್ ನಡೆದಿತ್ತಂತೆ. ಕಾರ್ಗಿಲ್ ಬಟಾಲಿಕ್ ಸೆಕ್ಟರ್ ಅಂತ ಕರೀತಾರೆ ಇದನ್ನು. ಇನ್ನೊಂದು ಆರ್ಯನ್ ಹಳ್ಳಿ, ಎಲ್ಲೆಲ್ಲಿ ಹಸಿರಿದೆಯೋ ಅಲ್ಲೆಲ್ಲ ಹಳ್ಳಿಗಳಿದೆ ಅಂತ ಗೊತ್ತಾಗುತ್ತೆ. ಎಂಥ ಜಾಗದಲ್ಲಿ ಇವ್ರು ಬದುಕ್ತಾರೆ ನೋಡಿ. ಆಲ್ಮೋಸ್ಟ್ ಇನ್ನೇನು 5-6 ಕಿಲೋಮೀಟ್ರಲ್ಲಿ ಪಾಕಿಸ್ತಾನದ ಗಡಿ. ಲಾಸ್ಟ್ ಟೈಮು ಕಾರ್ಗಿಲ್ ಯುದ್ಧ ಆದಾಗ ಇವರೆಲ್ಲರೂ ಮೊಟ್ಟ ಮೊದಲನೇ ಬಲಿಪಶುಗಳಾಗಿದ್ದರು. ಎಂಥ ಲೊಕೇಶನಲ್ಲಿ ಇವರು ಮನೆ ಮಾಡಿದ್ದಾರೆ ಅಂದರೆ, ಇವ್ರ ಹಳ್ಳಿ ನಂಬಕ್ಕೆ ಅಸಾಧ್ಯ. ಎಲ್ಲ ಬಂಡೆಗಳ ಮೇಲೆ ಕೆಳಗಡೆ ಈ ರೀತಿ. ನಾವು ಬಂದು ತಲುಪಿದ್ದೀವಿ ಗುರ್ಗುಡ್ ಅಂದ್ಬಿಟ್ಟು ಒಂದು ಊರು. ಇದೇ ಕಟ್ಟ ಕಡೆಯ ಹಳ್ಳಿ ಅನಿಸುತ್ತೆ ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ. ಖತರ್ನಾಕ್ ಹಳ್ಳಿ ರೀ. ಇಲ್ಲಿಂದ ಸ್ವಲ್ಪ ಹೊತ್ತಲ್ಲಿ ಬಾರ್ಡ್ರು ಕತ್ಲಾಗ್ತಾ ಇದೆ. ಆ ಕಡೆಯಿಂದ ಸಾಕಷ್ಟು ಡಿಫೆನ್ಸ್ ಗಾಡಿಗಳೆಲ್ಲ ಬಂತು. ರಿವರ್ಸ್ ಗೇರ್ ಹಾಕೊಂಡು ನಾವು ಒದ್ದಾಡಿದ್ವಿ 10 ನಿಮಿಷ. ಫೈನಲ್ಲಿ ಜಾಗ ಸಿಕ್ಕಿದೆ. ಫಾರ್ವರ್ಡ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಫುಲ್ ಮೂನು ಕಾಣಿಸ್ತಾ ಇದೆ, ಚಂದ್ರ ಆಹಾ ಬಳ ಹೊಳಿತಾ ಇದ್ದಾನೆ. ಟೀತರ್ ಫಾರ್ವರ್ಡ್ಗೆ 7 ಕಿಲೋಮೀಟ್ರು. ಈ ಪ್ರಾಂತ್ಯದಲ್ಲಿ ಯುದ್ಧ ನಡೆದಿತ್ತು ಅಂದರೆ ನಂಬಕ್ಕೆ ಅಸಾಧ್ಯ. ಹೆಂಗಿದೆ ನೋಡ್ರಿ ಟೆರೇನು.
ಆ ಕಚಡ ನನ್ನ ಮಕ್ಕಳು ಪಾಕಿಸ್ತಾನವರು ಅಲ್ಲಿಂದ ಹಿಂಗೆ ಹತ್ಕೊಂಬಂದು ಆ ಕಡೆಯಿಂದ ಇಲ್ಲಿ ಪೋಸ್ಟ್ಗಳನ್ನ ಮಾಡಿ ಇಲ್ಲಿ ಯುದ್ಧ ಮಾಡಿ ಅದಾದಮೇಲೆ ಒಳಗೆ ನುಗ್ಗೋ ಪ್ರಯತ್ನ ಮಾಡಿ ನಾವು ಅವ್ರನ್ನ ಮಟ್ಟ ಹಾಕಿ ಅಯ್ಯಪ್ಪ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಈ ಜಾಗ ನೋಡಿದ್ರೆ 4 ಹೆಜ್ಜೆ ನಡೆದ್ರೆ ಬುಸ ಬುಸ ಅನ್ಬೇಕು. ಇನ್ನು ಯುದ್ಧ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಿಂಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ ಅಂತ ಗೊತ್ತಾಗುತ್ತೆ ನಿಮಗೆ. ಫ್ರೆಶ್ ಇವಾಗಷ್ಟೇ ಬಿದ್ದಿರೋದು. ಜಸ್ಟ್ ಕ್ಲೀನ್. ಇದರಲ್ಲೇ ಅರ್ಥ ಮಾಡ್ಕೋಬೋದು ಎಷ್ಟು ಡೇಂಜರಸ್ ರೋಡ್ಸ್ ಇವೆಲ್ಲ ಅಂತ. ಎಲ್ಲ ಕಣಿವೆ ಕೆಳಗಡೆ ನೋಡ್ತಾ ಇದ್ರಲ್ಲ, ಇದು ಯಾರು ಎಕ್ಸ್ಪ್ಲೋರ್ ಮಾಡಿಲ್ದಿರೋ ಜಾಗ ರೀ. ಒಬ್ಬ ನರ ಪಿಳ್ಳೆನೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಎಲ್ಲೂ ಇಲ್ಲ. ಇಷ್ಟೊತ್ತಾಯ್ತಲ್ಲ ಒಬ್ರು ಸಿಕ್ಕಿಲ್ಲ ನಮಗೆ. ಯೋಚನೆ ಮಾಡಿ ಎಷ್ಟು ಎಕ್ಸ್ಟ್ರೀಮ್ ಅಡ್ವೆಂಚರ್ ಮಾಡಿದ್ದೀವಿ ಅಂತ. ಅಯ್ಯಪ್ಪ, ಇದೇ ಕಟ್ಟ ಕಡೆಯ ಜಾಗ ನಾವು ಬರೋಕ್ಕೆ ಸಾಧ್ಯ. ಇದನ್ನು ಮುಂದೆ ಸಿವಿಲಿಯನ್ಸ್ ಹೋಗಂಗಿಲ್ಲ. ಇಲ್ಲಿಂದ ಮುಂದೆ ಹೋದರೆ ಫಾರ್ವರ್ಡ್ ಚೆಕ್ ಪೋಸ್ಟು ಮತ್ತು ಪಾಕಿಸ್ತಾನ್ ಬಾರ್ಡ್ರು. ಇದೇ ಇಂಡಸ್ ವ್ಯೂ ಪಾಯಿಂಟು. ಅಪ್ಪ, ಎಂಥ ಕ್ರಿಸ್ಟಲ್ ಕ್ಲಿಯರ್ ಆಕಾಶ, ನಕ್ಷತ್ರಗಳು. ಇಲ್ಲಿ ನಮ್ಮ ಫ್ಲ್ಯಾಗ್ ಹಾಯಿಸ್ಟಿಂಗ್ ಕೂಡ ಆಗುತ್ತೆ ಅನಿಸುತ್ತೆ. ಸಕ್ಕತ್ತಾಗಿದೆ ಜಾಗ ಮಾತ್ರ. ನೋಡಿ ಇಲ್ಲಿ ಬರ್ದಿದ್ದಾರೆ ಇಂಡಸ್ ವ್ಯೂ ಪಾಯಿಂಟ್. ನೋಡಿ ಇಲ್ಲಿ ಬರ್ದಿದ್ದಾರೆ ಇಂಡಸ್ ವ್ಯೂ ಪಾಯಿಂಟ್, ಗೇಟ್ ವೇ ಆಫ್ ದ ಫ್ರಂಟಿಯರ್. ಓಕೆ, ಇದೇ ಲೈನ್ ಆಫ್ ಕಂಟ್ರೋಲು. ನೋಡಿ ಇಲ್ಲಿ ಗೆರೆ ಎಳ್ದಿಯಾರಲ್ಲ, ಈ ನದಿಯ ಮಧ್ಯನೇ ಹೋಗುತ್ತೆ. ಈ ಇಂಡಸ್ ವಾಟರ್ ಟ್ರೀಟಿ ಅಂತ ಏನು ಮಾಡಿದರು, ಅದೇನಾದ್ರು ಆಗಿದ್ದಿದ್ರೆ ನೀರನ್ನು ಮುಂಚೆನೇ ಕಟ್ ಮಾಡಿದರೆ ಇಲ್ಲಿಂದ ಪಾಕಿಸ್ತಾನಕ್ಕೆ ನೀರು ಹೋಗೋದು ಸ್ಟಾಪ್ ಆಗಿರೋದು. ಸೊ ಲೈನ್ ಆಫ್ ಕಂಟ್ರೋಲಲ್ಲಿ ಹತ್ತತ್ರ ಇದ್ದೀವಿ ನಾವು, ಆಲ್ಮೋಸ್ಟ್ ಪಕ್ಕದಲ್ಲೇ ಇದ್ದೀವಿ. ಇಲ್ಲಿ ಬರ್ದಿದ್ದಾರೆ ಎಡ್ಜ್ ಆಫ್ ಫಾರ್ವರ್ಡ್ ಏರಿಯಾ ಲೈನ್ ಆಫ್ ಕಂಟ್ರೋಲ್, ಯುನೀಕ್ ವ್ಯೂ ಆಫ್ ಇಂಡಸ್ ರಿವರ್, ಪಾಕಿಸ್ತಾನ್ ಆಕ್ಯುಪೈಡ್. ಇದು ಅಷ್ಟೇ, ಬಾಲ್ಟಿಸ್ತಾನ್ ಭಾರತ ದೇಶದ್ದು, ಪಾಕಿಸ್ತಾನ ಆಕ್ಯುಪೈ ಮಾಡಿರೋದು. ಬೇಗ ವಾಪಸ್ ಕಿತ್ಕೊಳ್ಳಿ. ಎಷ್ಟು ದಿವಸ ನಾವು ಆಕ್ಯುಪೈಡ್ ಅಂತ ಕೇಳಿಸ್ಕೊಳ್ಳೋದು. ಕಿತ್ಕೊಳ್ಳಿ ವಾಪಸ್ಸು ಭಾರತ ದೇಶಕ್ಕೆ. ಇಲ್ಲಿಂದ ನಾವು ಇಂಡಸ್ ರಿವರ್ ಎಂಟ್ರಿಂಗ್ ಪಾಕಿಸ್ತಾನ್ ನೋಡ್ಬೋದು. ಎನಿಮಿ ಪೋಸ್ಟು, ಅಬ್ಸರ್ವೇಷನ್ ಟವರ್ಸ್ ಅಕ್ರಾಸ್ ಲೈನ್ ಆಫ್ ಕಂಟ್ರೋಲ್ ಅದು ಕಾಣುತ್ತಂತೆ. ಒಪ್ಪ, ಗ್ಲಿಮ್ಸ್ ಆಫ್ ವಿಲೇಜ್ ವಿತಿನ್ POB, ಅಂದರೆ ಅಲ್ಲಿಯ ಹಳ್ಳಿ ಕೂಡ ಕಾಣುತ್ತೆ. ನಾವು ತುಂಬ ಲೇಟಾಗಿ ಬಂದುಬಿಟ್ವಿ ರೀ. ಛೇ ಬಂದಿದ್ರೆ ಎಲ್ಲ ಕಾಣಿಸಿರೋದಂತೆ. ನಮ್ಮ ಗಾಡಿ ಕರ್ನಾಟಕದ ನಮ್ಮ ಹೆಮ್ಮೆಯ ಲಡಾಖ್ನ ಹೆಮ್ಮೆಯ ನಮ್ಮ ಲಡಾಖ್ ಕನ್ನಡಿಗ ಇದನ್ನು ನೋಡಿ ಎದುರ್ಕೊಂಬಿಟ್ರು, ಏನೋ ಮನುಷ್ಯರಿದ್ದಾರೆ ಅಂತ. ಎನಿಮಿ ಪೋಸ್ಟ್ 5. ಓ, ಇಲ್ಲಿ ಬರ್ದಿದ್ದಾರೆ ನೋಡಿ ಇಲ್ಲಿ ಎಲ್ಲೆಲ್ಲಿ ಪೋಸ್ಟ್ ಇದೆ ಅಂತ. ಓಕೆ, ಸೀದಾ ಎದುರುಗಡೆ ಎನಿಮಿ ಪೋಸ್ಟ್ 1, ಈ ಕಡೆ ಎನಿಮಿ ಪೋಸ್ಟ್ 2, ಈ ಸೈಡು 3, ಈ ಕಡೆ 4, ಇಲ್ಲಿ 5 ಕೆಳಗಡೆ, ಈ ಕಡೆ 6, ಇಲ್ಲಿ ಮೇಲೆ. ಓಕೆ, ಇಲ್ಲೂ ಮೇಲ್ಗಡೆ ಎಲ್ಲ 7. ಯಪ್ಪ, ಪಾಕಿಸ್ತಾನ ಪಾಪ ಬಾರ್ಡ್ರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಅಯ್ಯಪ್ಪ, ಎಂಥ ಅಡ್ವೆಂಚರ್ ಗುರು ಇದು ಮಾತ್ರ. ಹೇಗೂ ಬಾರ್ಡ್ರಿಗೆ ಹೋಗಿ ಸಮಾಧಾನ ಆಗಲಿಲ್ಲ, ಬೆಳಕಿರಲಿಲ್ಲ. ನಾಳೆ ಬೆಳಗ್ಗೆ ಮತ್ತೆ ಹೋಗೋಣ ಅಂದ್ಬಿಟ್ಟು ಗುರುಗುದೋ ಹಳ್ಳಿಗೆ ವಾಪಸ್ ಬಂದಿದ್ದೀವಿ. ಇಡೀ ಊರಲ್ಲಿ ಒಂದು ಹೋಟ್ಲು ಇಲ್ಲ, ಏಕೈಕ ಹೋಮ್ ಸ್ಟೇ ಇದೆ. ಈಗಷ್ಟೇ ಬಂದು ಹೋಮ್ ಸ್ಟೇಲಿ ಗಾಡಿಯನ್ನು ಪಾರ್ಕ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಡ್ವೆಂಚರ್ ಮಾಡಿದ್ದೀವಿ ಇವತ್ತು. ತುಂಬ ಹೈ ರಿಸ್ಕ್ ಇತ್ತು. ರೋಡ್ಸ್ ಆಗಲಿ ಜಾಗ ಆಗಲಿ ಎಲ್ಲ ಚೆನ್ನಾಗಿತ್ತು ಅಲ್ವಾ. ಪಾರ್ಕಿಂಗ್ ಕೂಡ ಒಳಗೆ ನಮ್ಮ ತಾಶಿ ಬ್ರದರ್ ಕೂಡ ಇವತ್ತು ಹೋಗಿರೋ ಲೊಕೇಶನ್ಗೆ ಹೋಗಿಲ್ವಂತೆ ಮುಂಚೆ. ಫಸ್ಟ್ ಟೈಮ್ ನಾನು ಕೂಡ ಅದು ಅದೇ ಅಡ್ವೆಂಚರ್. ಹೌದು ಸರ್. ನೈಸ್ ರೂಮ್. ಭಾರತ ಹಾಗೆ ಪಾಕಿಸ್ತಾನದ ಬಹಳ ಸೂಕ್ಷ್ಮವಾದ ಗಡಿಯ ಭಾರತದ ಸೈಡಿನ ಕಟ್ಟ ಕಡೆಯ ಹಳ್ಳಿ ಗುರ್ಗುದೋ. ಇಲ್ಲಿ ಇವತ್ತಿನ ರಾತ್ರಿಯ ವಾಸ. ಯಪ್ಪ, ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸು. ಪುಕ ಅಂತ ಇತ್ತು. ತುಂಬ ಸೆನ್ಸಿಟಿವ್ ಏರಿಯಾ, ಆದರೂ ಜನ ಎಲ್ಲ ಭಾಳ ಫ್ರೆಂಡ್ಲಿ, ಏನು ತೊಂದರೆ ಇಲ್ಲ. ಒಬ್ಬರು ಆರ್ಯನ್ ಅಂದರೆ ಇದೊಂದು ಸಪ್ರೇಟ್ ಕ್ಯಾಟಗರಿ ಆಫ್ ಜನ. ಇವರು ತಮ್ಮನ್ನು ತಾವು ಅಲೆಕ್ಸಾಂಡರ್ ದ ಗ್ರೇಟ್ ಇದಾರಲ್ಲ, ಅವರ ರೇಸ್ಗೆ ನಾವು ಸೇರಿದ್ದು ಅಂತ ತಮ್ಮನ್ನು ತಾವು ಹೇಳ್ಕೊಳ್ತಾರೆ. ಅವರ ಒಂದು ಹೋಮ್ ಸ್ಟೇ ಇವತ್ತು ಉಳ್ಕೊಂಡಿದ್ದೀವಿ. ರೇಟ್ ಎಷ್ಟು ಅಂತ ಕೇಳಬೇಕು, ಏನೂ ಕೇಳಿಲ್ಲ, ಬಂದು ಚೆಕ್ ಇನ್ ಮಾಡಿಬಿಟ್ವಿ. ಬೇರೆ ಆಪ್ಷನ್ನೇ ಇಲ್ಲ. ಇಲ್ಲೊಂದು ರೂಮ್ ಇದೆ, ಸಖತ್ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಟಿದ್ದಾರೆ ರೀ ಜಾಗನ. ಕೆಳಗಡೆ ಎಲ್ಲ ಮ್ಯಾಟು. ನೈಸ್. ಇಡೀ ಹೋಮ್ ಸ್ಟೇಗೆ ಎಲ್ಲ ಕಡೆ ಮ್ಯಾಟ್ ಹಾಕಿದ್ದಾರೆ. ಇದು ನಮ್ಮ ಉಪಹಾರದ ರೂಮು. ಹೌದಾ? ಚೆನ್ನಾಗಿದೆ ಅಲ್ವಾ ಜಾಗ? ಸಖತ್ತಾಗಿದೆ. ಕಟ್ಲರಿ ಎಲ್ಲ ಜೋಡಿಸಿದ್ದಾರೆ. ಇವರ ಪಾತ್ರೆ ಸಾಮಾನು ಜೋಡಿಸಿರೋ ರೀತಿ. ಪಾಕಿಸ್ತಾನದ ಗಡಿಯಲ್ಲಿ ಕರ್ನಾಟಕದ ನಂದಿನಿ ಹಾಲು. ಭಾಯ್ ನಂದಿನಿ, ये मेरा स्टेट से है कर्नाटका. हाँ सर. हाँ देखो ये हमारा स्टेट है.
Yes, yes. ಕರ್ನಾಟಕ. Karnataka, yes. So this comes from there. Very, very far away you are getting it. Almost 3,000 kilometers away. Thank you so much. ಇದೇನು ಗೊತ್ತಾ ಇದು? ಏಪ್ರಿಕಾಟ್ ಒಳಗೆ ಸಿಗುವಂತಹ ಬಾದಾಮಿ ಕೆರ್ನಲ್. ಓ ಮೈ ಗಾಡ್, ಇಷ್ಟೊಂದು. ಮತ್ತು ಇದು ಕೊಟ್ಟಿದ್ರಲ್ಲ, ಇದು ಸತ್ತು ಪುಡಿ ಅಂತೆ. ಇವರು ಟೀ ಕುಡಿಬೇಕಾದ್ರೆ ಇದನ್ನು ಬಾಯಿಗೆ ಹಾಕ್ಕೊಂಡು ಟೀ ಕುಡಿತಾರಂತೆ. ಇದು ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೆಯದು. ಆ ಇಟ್ಟಿರೋ ಪಾತ್ರೆ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಆಹಾ, ಪುಟಾಣಿ ಬಾದಾಮಿ. ನಮ್ಮ ಸ್ಟೆನ್ಸಿನ್ ಏನೋ ತಂದ್ಕೊಟ್ರು, ಉಂಡೆ, ಲಾಡು ಉಂಡೆ ಥರ ಇದೆ ಇದು. ಏನ್ರಿ ಇದು? ಫಸ್ಟ್ ಟ್ರೈ ಮಾಡಿ ಆಮೇಲೆ ಹೇಳ್ತೀನಿ ಏನು ಅಂತ ಹೇಳ್ತಾರೆ. ತುಂಬ ಸ್ಟ್ರಾಂಗ್ ಇದೆ, ಒಳ್ಳೆ ರಮ್ ಥರ ಇದೆ ಸ್ಮೆಲ್ಲು. ಏನು ಗೊತ್ತಾಗ್ತಲ್ಲ. ಲಡ್ಡು ಮೇಡ್ ಆಫ್ ಸತ್ತುವಾ? ಓಕೆ, ಇದರಿಂದ ಮಾಡಿರೋ ಲಾಡು. ಇದು ನಮ್ಮ ಭಾರತ ದೇಶದ ರಿಯಲ್ ಪ್ರೋಟೀನ್ ಪೌಡರ್ ಅಂತ ಹೇಳ್ತಾರೆ ಸತ್ತುನ. ನಾವೆಲ್ಲ ಹಿಂದಿನ ಬಾಡಿ ಬಿಲ್ಡರ್ಸು ಮತ್ತು ಪೈಲ್ವಾನ್ಗಳು ತಿಂತಾ ಇದನ್ನೇ. Oh, special, sir. ವಿ ಆರ್ ಗೆಟಿಂಗ್ ಎವ್ರಿಥಿಂಗ್ ಸ್ಪೆಷಲ್ ಟುಡೇ. ಅನ್ನ ದಾಲು. 3 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಶುರು ಮಾಡ್ತಾ ಇದೀವಿ. ಹುಡುಗ ಏನು ಅಡುಗೆ ಮಾಡಿದ್ದಾನೆ ಅಂದರೆ ಎಷ್ಟು ರುಚಿಯಾಗಿದೆ. ನಾನು ಅದೇ ಕೇಳ್ತಿದ್ದೆ, ಹೆಂಗೆ ಕಲ್ತ್ಕೊಂಡೆ ಗುರು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾನೆ ಅಂತ. ಅದಕ್ಕೆ ನಾವು ಮನೇಲಿ 4 ಜನ ಗಂಡು ಮಕ್ಕಳು, ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಹುಡುಗಿರಿದ್ರೆ ಅವಳ ಕೈಲಿ ಮಾಡಿಸ್ಬೋದಿತ್ತು, ಹುಡುಗರೇ ಇದ್ದರೆ ನಾವೇ ಮಾಡಿ ಕಲ್ತ್ಕೋಬೇಕು, ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ.